ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಗ್ರ್ಯಾಂಡ್ ಮದರ್ ಬ್ಲೌಸು 38 ಸೈಜಿನ ಬ್ಲೌಸನ್ನ ಕಟ್ಟಿಂಗ್ಸ್ ತೋರಿಸ್ರಿ ಮೇಡಮ್ ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಅಜ್ಜಿಯ ಬ್ಲೌಸನ್ನ ಯಾವ ರೀತಿ ಕಟ್ ಮಾಡಿ ಕಟ್ಟಿಂಗ್ಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ. ನೋಡಿ, 38 ಸೈಜಿನ ಬ್ಲೌಸು ಅಂತ ಹೇಳಿದ್ದಾರೆ. ನಾನು ಶೋಲ್ಡರ್ ಭುಜ 14 ಇಟ್ಕೊತೀನಿ, ಲೆಂತು 14 ಇಟ್ಕೊಂಡಿದ್ದೀನಿ. ಸ್ಲೀವ್ಸು ಕೈ 10 ತೊಗೊತೀನಿ, ಸೊಂಟು ಸುತ್ತಳತೆ 30 ಇಟ್ಕೊಂಡಿದ್ದೀನಿ. ಇಷ್ಟು ಇಟ್ಕೊಂಡು ಯಾವ ರೀತಿ ನೆಕ್ಕನ್ನ 7 ತೊಗೊತೀನಿ. ಇದು ಕ್ಲೋಸ್ ನೆಕ್ ಇರೋದ್ರಿಂದ ಬ್ಯಾಕಲ್ಲಿ 1.25 ಇಂಚು ಅಷ್ಟೇ ನಾನು ಡೀಪ್ ತೆಗಿತೀನಿ. ಫ್ರಂಟಲ್ಲಿ ಮಾತ್ರ 7 ಇಂಚ್ ಇಟ್ಕೊತೀನಿ. ಇಷ್ಟು ಇಟ್ಕೊಂಡು ನಾನು ಈ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇದೊಂದು ಬ್ಲೌಸ್ ಪೀಸ ಈ ಥರ ಈಗ ಮಾಡಿಸ್ಕೊಂಡ್ಬಿಟ್ಟು ನೋಡಿ, 38 ಅಂತ ಹೇಳಿದ್ರೆ ಅಜ್ಜಿಯರ್ ಬ್ಲೌಸಿಗೆ ನೋಡಿ ಈ ರೀತಿ ಟೇಪಲ್ಲಿ ಅರ್ಧ ಮಾಡಿಕೊಂಡು ಇದರಲ್ಲಿ ಮತ್ತೆ ಅರ್ಧ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಬರಬೇಕು ಅಂಥೇಳಿ. ಒಂದು ಸೈಡಿಗೆ 9.5 ಬರುತ್ತೆ. ನಮಗೆ 9.5ಗೆ ನಾವು ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕಷ್ಟು ಸೇರಿಸ್ಕೊಬೋದು. ನಾನು ಈ ರೀತಿಯೇ ಫೋಲ್ಡ್ ಮಾಡಿ 4 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ನಿಮಗೆ ಈಸಿ ಆಗಲಿ ಅಂತ. ಬೇರೆ ಬೇರೆ ಇಟ್ಟು ಕಟ್ ಮಾಡೋದಿಲ್ಲ ಇದನ್ನು. ಈ ಬ್ಲೌಸಿಗೆ ಪಟ್ಟಿ ಯಾವ ಥರದ್ದು ಪಟ್ಟಿ ಬರಲ್ಲ ಫ್ರಂಟಲ್ಲಿ. ಇನ್ನು ಬ್ಯಾಕಲ್ಲಿ ಫ್ರಂಟಲ್ಲಿ ಒಂದೇ ಥರ ಬರುತ್ತೆ. ಆ ರೀತಿ ಇರುತ್ತೆ ಅಜ್ಜಿ ಬ್ಲೌಸು ಅಂತಂದರೆ. ಸಾದಾ ಬ್ಲೌಸು ಅಂತಲೂ ಹೇಳ್ತಾರೆ ಇದಕ್ಕೆ. 9.5 ಇದೆ, ನಾನು 9.5ಗೆ 1 ಇಂಚು ಎಕ್ಸ್ಟ್ರಾ ಬಟ್ಟೆ ಸೇರಿಸ್ತೀನಿ. 10.5 ತೊಗೊತೀನಿ. ನೋಡಿ, 10.5 ಕರೆಕ್ಟಾಗಿ ಈಗ ನೋಡ್ಕೊಬೇಕು ಟೇಪಲ್ಲಿ ಅಳತೆ. ಕಲಿಯೋರ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಈ ಬಟ್ಟೆ ನಮಗೆ ಸ್ಲೀವ್ಸಿಗೆ ಬರುತ್ತೆ, ಇದು ಮೈಗೆ ಬರುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡಬೇಕು 4 ಒಟ್ಟಿಗೆ. ಇದು ಬ್ಲೌಸ್ ಪೀಸ್ ಆದ್ದರಿಂದ ಜಾಸ್ತಿ ಬಟ್ಟೆ ಇರೋದಿಲ್ಲ. ನಾವು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಮಡಿಸ್ಲಿಕ್ಕೆಲ್ಲ ಎಕ್ಸ್ಟ್ರಾ ಬಟ್ಟೆ ತೊಗೊಳಕ್ಕಾಗಲ್ಲ. ಮತ್ತು ನಾವು ಎಕ್ಸ್ಟ್ರಾ ಮಡ್ಚ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ಮಡ್ಚ್ಕೊಬೇಕು. ನೋಡಿ, 14 ಬರುತ್ತೆ. 1 ಇಂಚು ನಾನು ಎಕ್ಸ್ಟ್ರಾ ಇಟ್ಕೊಳ್ತೀನಿ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ. ಆವಾಗ ಕರೆಕ್ಟ್ ಆಗುತ್ತೆ. 4 ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಚೂರು ಲೆವೆಲ್ ಮಾಡ್ಕೊತೀನಿ. ಭುಜ 14 ಬರುತ್ತೆ. ಇದರಲ್ಲಿ ಅರ್ಧ ಮಾಡಿದ್ರೆ 7 ಬರುತ್ತೆ. ಅರ್ಧ ಇಂಚು ನಾವು ಎಕ್ಸ್ಟ್ರಾ ಸ್ಟಿಚಿಗೆ ಸೇರಿಸ್ಕೊಬೇಕಾಗುತ್ತೆ. ಕರೆಕ್ಟಾಗಿ ಇಟ್ಕೊಬೇಕು ಶೋಲ್ಡರನ್ನು. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮಗೆ ಭುಜ ಎಷ್ಟು ಬರುತ್ತೆ ಅಷ್ಟನ್ನು ನಾವು ಇಟ್ಕೊಬೇಕಾಗುತ್ತೆ. ಶೋಲ್ಡರನ್ನು ಈ ರೀತಿ ನೋಡ್ಕೊಬೇಕು. ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಂಕ್ಳೂ ನಾವು 7 ಇಂಚ್ ಇಟ್ಕೊತೀನಿ. ಅರ್ಧ ಇಂಚ್ ಕಮ್ಮಿ ಮಾಡಿ 7 ಇಟ್ಕೊಂಡಿದ್ದೀನಿ. ನೆಕ್ಕು ನಿಮ್ಗೆ ಎಷ್ಟು ಬೇಕು ಅವರಿಗೆ ಅಷ್ಟನ್ನೇ ಇಟ್ಕೊಬೋದು. ನಾನಿಲ್ಲಿ 3 ಇಂಚು ಈ ಬ್ಯಾಕಲ್ಲಿ ಡೀಪ್ ಇಲ್ಲ ಇರೋದ್ರಿಂದ ನಾನು 3 ಇಂಚೆ ಇಟ್ಕೊತೀನಿ. ಒಂದು ಸ್ವಲ್ಪ ಫ್ರಂಟಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಅವ್ರಿಗೆ ಅಳತೆ ಎಷ್ಟಿರುತ್ತೆ ಅಷ್ಟು ಇಟ್ಕೊಬೇಕಾಗುತ್ತೆ. ನಾನು 6 ಇಡ್ತೀನಿ. 6 ಇಂಚ್ ಇಟ್ಕೊತೀನಿ. ಇಲ್ಲೂ ಕರೆಕ್ಟಾಗಿ 7.5 ಬರಬೇಕು. ಶೋಲ್ಡರನ್ನು ಒಂದು ಅರ್ಧ ಇಂಚು ಹೀಗೆ ಡೌನ್ ಮಾಡ್ಕೊಬೇಕು. ಕ್ಲೋಸ್ ನೆಕ್ ಆಗಿರೋದ್ರಿಂದ ಶೋಲ್ಡರನ್ನು ಈ ರೀತಿ ಇಳಿಸ್ಕೊಬೇಕು. ಅರ್ಧ ಇಂಚಿಗೆ ಡೌನ್ ಮಾಡ್ಕೊಬೇಕು. ಇದನ್ನು ಈಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಮಾರ್ಕ್ ಹಾಕ್ಕೊಂಡು ಫಸ್ಟು ಈಗ ಒಂದು ಮಾರ್ಕ್ ಹಾಕಿ ಫಸ್ಟು 4 ಒಟ್ಟಿಗೆ ಕಟ್ ಮಾಡೋದು. ಇದು ಎರಡನ್ನು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅರ್ಧ 7 ಅರ್ಧ 3.25 ಹಿಂಗೆ ಮಾರ್ಕ್ ಹಾಕ್ಕೊಂಡು
ಇಷ್ಟು ಒಳಗಡೆ ಒಂದು ಸ್ವಲ್ಪ ಹೀಗೆ ಬರಬೇಕು. ಈ ಗೆರೆಯಿಂದ ಇದನ್ನು ಹೀಗೆ ಸೇರಿಸ್ರಿ. ಇಲ್ಲೊಂದು ಸ್ವಲ್ಪ ಒಳಗೆ ತೊಗೊಂಡು ಫ್ರಂಟಿಂದು ಇದು ರೌಂಡು. ಇಲ್ಲಿ ಮಡ್ಚಕ್ಕೆ ಬಟ್ಟೆ ಇಲ್ಲ, ಅರ್ಧ ಇಂಚಿಗೆ ನಾವು ಬಟ್ಟೆ ಎಕ್ಸ್ಟ್ರಾ ಮಾಡ್ಕೊಂಡು ಮಡಿಕೆ ಮಾಡ್ಕೊಬೇಕು. ಬಟ್ಟೆ ಇದ್ದರೆ ಎಕ್ಸ್ಟ್ರಾ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಬೇಕಾಗುತ್ತೆ. ಇಲ್ಲಿ ಇಷ್ಟು ಫ್ರಂಟು ಬ್ಯಾಕು ಎರಡನ್ನೂ ಇದನ್ನು ಕಟ್ ಮಾಡೋಣ. ನೆಕ್ ಮಾತ್ರ ಒಂದನ್ನು ಕಟ್ ಮಾಡಿಬಿಟ್ಟು ಇನ್ನೊಂದನ್ನು ಯಾವ ರೀತಿ ತೆಗೆಯೋದು ನೋಡಿ. ಫಸ್ಟು ನೆಕ್ಕನ್ನು ಕಟ್ ಮಾಡ್ತೀನಿ. ಈಗ ತಗೊಂಡು ಬ್ಯಾಕಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಕಡಿಮೆ ಅಂದರೆ 1/4 ಇಂಚು 1.5 ಇಂಚ್ ತನಕ ತೆಗಿಬೋದು. ನಾನು 1.5 ಇಂಚ್ ತೆಗೆದಿದ್ದೀನಿ. ಇದನ್ನು ಓಪನ್ ಮಾಡ್ಕೊಂಬಿಡೋಣ. ಫ್ರಂಟಲ್ಲಿ ಉಕ್ಕಿರೋದ್ರಿಂದ ಇದನ್ನು ಓಪನ್ ಮಾಡ್ತೀನಿ. ಎರಡನ್ನು ಮಾತ್ರ ತಗೊಬೇಕು. ಎರಡನ್ನು ತಗೊಂಡು ಹೀಗೆ ಸ್ವಲ್ಪ ಗೆರೆಯಿಂದ ಈಗ ಕಟ್ ಮಾಡಿಬಿಡಿ. ಶೋಲ್ಡರನ್ನು ಈ ರೀತಿ ಒಂದು ಅರ್ಧ ಇಂಚಿಗೆ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಇದು ನೆಕ್ಕು ಕ್ರಾಸ್ ಪೀಸಿಗೆ ಬರುತ್ತೆ. ಹೀಗಾಗುತ್ತೆ. ಇಲ್ಲಿ ನೋಡಿ ಒಂದೊಂದು ಟಕ್ ಹಿಡಿಬೇಕು. ಇಲ್ಲಿ 1 ಇಂಚ್ ಹೋಗುತ್ತೆ. ಬ್ಯಾಕಲ್ಲೂ ಈ ರೀತಿ ಒಂದು ಟಕ್ಕು, ಎರಡು ಸೈಡು ಒಂದು ಟಕ್ ಹಿಡಿದ್ರೆ ಆವಾಗ ಸೊಂಟ ಸರಿ ಹೋಗುತ್ತೆ. ನಾವು ಕಪ್ಸು ಹಿಡಿಯಲ್ವಲ್ಲ, ಅದಕ್ಕೋಸ್ಕರ ಇದು ಫ್ರಂಟಲ್ಲಿ ಈ ರೀತಿ ಒಂದು ಸ್ವಲ್ಪ ಜಾಸ್ತಿನೇ ಒಂದೊಂದು ಟಕ್ ಹಿಡಿಬೇಕು. ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ, ಇದು ಕ್ರಾಸ್ ಪೀಸಿಗಾಗುತ್ತೆ ಬಟ್ಟೆ. ಇದು ಸ್ಲೀವ್ಸು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ತುಂಬ ಈಸಿ ಇದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಅಜ್ಜಿಯವರಿಗೆ 1 ಮೀಟ್ರ್ ತನಕ ಇದ್ದರೆ ಒಳ್ಳೆಯದು ಬಟ್ಟೆ. ನಾನು 10 ತೊಗೊಂಡಿದ್ದೀನಿ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಮಡಿಸ್ಲಿಕ್ಕೆ ತೊಗೊತೀನಿ. 11 ತೊಗೊಂಡಿದ್ದೀನಿ. 11ಗೆ ಒಂದು ಮಾರ್ಕ್ ಹಾಕಿ ನಾವು ಇಲ್ಲಿಂದ 3.5 ಇಂಚಿಗೆ ಡೌನ್ ಮಾಡ್ಕೊಬೇಕು. ಇಲ್ಲಿ ಅರ್ಧ ಇಂಚು ಸ್ಟಿಚಿಗೆ ಹೋಗುತ್ತೆ, ಇಲ್ಲಿ ಅರ್ಧ ಇಂಚು ಸ್ಟಿಚಿಗೆ ಹೋಗುತ್ತೆ. ನಿಮಗೆ ಜಾಸ್ತಿ ಬಟ್ಟೆ ಇದ್ದರೆ 1.5 ಇಂಚ್ ತನಕ ಬಿಟ್ಕೊಬೋದು. ಇಲ್ಲಿ 3.5 ಇಂಚು ಡೌನ್ ಮಾಡ್ಕೊಬೇಕು ಶೇಪ್ ಕೊಟ್ಕೊಳ್ಳೋಕ್ಕೆ. ಇಲ್ಲಿ ಒಂದು ಸ್ವಲ್ಪ ಹೀಗೆ ಕ್ರಾಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ತೆಗೆಯೋದು ಬೇಡ. ತುದಿ 9 ಇಂಚಿದೆ, 4.5ಗೆ ಇದು ಎಕ್ಸ್ಟ್ರಾ 1.5 ಇಂಚು ಎಕ್ಸ್ಟ್ರಾ ಬಟ್ಟೆ ಹೀಗೆ ತೊಗೊಬೇಕು. ಈಗ ಮಾರ್ಕ್ ಮಾಡ್ತೀನಿ. ನೋಡಿ ಇಷ್ಟು ಮಾರ್ಕಿಂಗ್ ಆಯಿತು. ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ಸಿಂದು ಅಗಲ 8 ಇಂಚು 7.25 ಇಂಚ್ ತನಕ ಇದೆ. ಇದಕ್ಕೆ ಕರೆಕ್ಟ್ ಆಗುತ್ತೆ ಈ ಕಂಕ್ಳಿಗೆ. ಅಕಸ್ಮಾತ್ ಎಲ್ಲರೂ ಸಾಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ ಬಟ್ಟೆ ಕಟ್ಕೊಬೇಕಾಗುತ್ತೆ. ಇದು ಸರಿ ಹೋಗುತ್ತೆ. ನಾನು ಅಂದಾಜಿಗೆ ಒಂದು ಕಂಕ್ಳನ್ನ ಅಳತೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ನೀವು ಅಳತೆ ಕೊಟ್ಟರೆ ಅದು ಆ ಅಳತೆಯಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ನೀವು ಕಂಕ್ಳು ಇಡಬೇಕಾಗುತ್ತೆ. ನೋಡಿ ಇಷ್ಟು ಸ್ಲೀವ್ಸು, ಬ್ಯಾಕು, ಫ್ರಂಟು. ಇದು ಕ್ರಾಸ್ ಪೀಸಿಗೆ ಈ ರೀತಿ ಕ್ರಾಸ್ ಪೀಸು ಮಾಮೂಲಿ ಈ ರೀತಿ ಕಟ್ ಮಾಡ್ಕೊಬೇಕು. ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಲ್ಲಿಗೆ ಇಟ್ಕೊಬೇಕು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಆಗುತ್ತೆ. ಇಷ್ಟು ಬಟ್ಟೆ ಮಿಕ್ಕಿದ್ದು ಇಲ್ಲಿಗೆ ಮಡಿಸ್ಲಿಕ್ಕೆಲ್ಲ ಆಗುತ್ತೆ. ಇಷ್ಟು ಅಡ್ಜಸ್ಟ್ ಮಾಡಿಕೊಂಡು ಒಂದು ಬ್ಲೌಸ್ ಪೀಸಲ್ಲಿ ಅಜ್ಜಿ ಬ್ಲೌಸನ್ನ ಈ ರೀತಿ ಕಟ್ ಮಾಡ್ಬೋದು. ತುಂಬ ಈಸಿ ಇದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.